ನೋಡ್ರಿ, ನಿಮಗೆ ಹೆಸರಲ್ಲಿ ರಾಮ ಇಟ್ಕೊಂಡ್ರೆ ಆಗಲ್ಲ, ಹೃದಯದಲ್ಲಿ ರಾಮ ಇರಬೇಕು. ಹೃದಯದಲ್ಲಿ ಪೂರ್ತಿ ನಿಮಗೆ ಮೌಲ್ವಿಗಳು, ಆ ಟಿಪ್ಪು ಸುಲ್ತಾನ್ ಒಬ್ಬ ಸುತ್ಕೊಂಬಿಟ್ಟವನ ದೆವ್ವ ಥರ. ಆ ದೆವ್ವ ಇದೆಯಲ್ಲ, ಟಿಪ್ಪು ಸುಲ್ತಾನ್ ದೆವ್ವ ನಿಮ್ಮ ಹೃದಯದೊಳಗಿದೆ. ಆ ದೆವ್ವ ನಿಮ್ಮನ್ನ ಬಿಟ್ಟು ಆಚೆ ಹೋಗೋವರೆಗೂ ನೀವು ರಾಮ ಅಂದರೆ ಏನದಕ್ಕೆ ಉಪಯೋಗ ಇಲ್ಲ. ಅದೇನೋ ಹೇಳ್ತಾರಲ್ಲ, ಅದೇ ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೆ ಏನು ಸಂಬಂಧ, ಹಂಗೆ ನಿಮಗೆ ಕಾಂಗ್ರೆಸ್ವರೆಗೂ ಆ ದೇವ್ರ ಬಗ್ಗೆ ಏನು ಸಂಬಂಧ? ಅದರಿಂದ ನಮ್ಮದು ಹೋರಾಟ ನಿಲ್ಲಲ್ಲ. ನಾವು ಬೆಂಕಿ ಹಚ್ಚಿಲ್ಲ, ನೀವೇ ಹಚ್ಚಿರೋದು. ನೀವೇ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದೀರಾ. ಮಧ್ಯಾಹ್ನ 3 ಗಂಟೆಯಲ್ಲಿ ರಾಷ್ಟ್ರಧ್ವಜ ಆರಿಸಬಾರ್ದು, ಆರಿಸಿದ್ದೀರಾ. ಬೆಳಗ್ಗೆ ಆರಿಸ್ಬೇಕಾಗಿತ್ತು, ಆರಿಸಿಲ್ಲ. ಮತ್ತು ಏಕಾಏಕಿ ಯಾವುದೇ ರೀತಿಯಾದ ಒಂದು ಮೊಳ ಹೂವನೂ ಹಾಕಿಲ್ಲ. ಒಂದು ಮೊಳ ಹನುಮಂತನ ಧ್ವಜ ತೆಗಿಬೇಕು, ಅದಕ್ಕೋಸ್ಕರ ರಾಷ್ಟ್ರಧ್ವಜದ ದುರುಪಯೋಗ ಮಾಡಿದ್ದಾರೆ. ಅದು ವೈಲೇಷನ್. ಕಾನೂನು ಪ್ರಕಾರ ಆ ರೀತಿ ಧ್ವಜ ಹಾಕೋಕ್ಕೆ ಅವಕಾಶ ಇಲ್ಲ. ನೀವು ಮಾಡಿದ್ದೀರಾ. ರಾಷ್ಟ್ರಧ್ವಜಕ್ಕೆ ಮತ್ತು ಹನುಮನ ಧ್ವಜಕ್ಕೆ ಅವಮಾನ ಮಾಡಿರೋದ್ರಿಂದ ರಾಜ್ಯದ ಜನರ ಕ್ಷಮೆಯನ್ನ ಕಾಂಗ್ರೆಸ್ ಸರ್ಕಾರ ಕೇಳಬೇಕು ಅಂತೇಳಿ ಆಗ್ರಹನ ಮಾಡ್ತಾ ಇದ್ದೀವಿ. ನೋಡ್ರಿ, ನಿಮಗೆ ಹೆಸರಲ್ಲಿ ರಾಮ ಇಟ್ಕೊಂಡ್ರೆ ಆಗಲ್ಲ, ಹೃದಯದಲ್ಲಿ ರಾಮ ಇರಬೇಕು. ಹೃದಯದಲ್ಲಿ ಪೂರ್ತಿ ನಿಮಗೆ ಮೌಲ್ವಿಗಳು, ಆ ಟಿಪ್ಪು ಸುಲ್ತಾನ್ ಒಬ್ಬ ಸುತ್ಕೊಂಬಿಟ್ಟವನ ದೆವ್ವ ಥರ. ಆ ದೆವ್ವ ಇದೆಯಲ್ಲ, ಟಿಪ್ಪು ಸುಲ್ತಾನ್ ದೆವ್ವ ನಿಮ್ಮ ಹೃದಯದೊಳಗಿದೆ. ಆ ದೆವ್ವ ನಿಮ್ಮನ್ನ ಬಿಟ್ಟು ಆಚೆ ಹೋಗೋವರೆಗೂ ನೀವು ರಾಮ ಅಂದರೆ ಏನದಕ್ಕೆ ಉಪಯೋಗ ಇಲ್ಲ. ಅದೇನೋ ಹೇಳ್ತಾರಲ್ಲ, ಅದೇ ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೆ ಏನು ಸಂಬಂಧ, ಹಂಗೆ ನಿಮಗೆ ಕಾಂಗ್ರೆಸ್ವರೆಗೂ ಆ ದೇವ್ರ ಬಗ್ಗೆ ಏನು ಸಂಬಂಧ? ಅದರಿಂದ ನಮ್ಮದು ಹೋರಾಟ ನಿಲ್ಲಲ್ಲ. ನಾವು ಬೆಂಕಿ ಹಚ್ಚಿಲ್ಲ, ನೀವೇ ಹಚ್ಚಿರೋದು. ನೀವೇ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದೀರಾ. ಮಧ್ಯಾಹ್ನ 3 ಗಂಟೆಯಲ್ಲಿ ರಾಷ್ಟ್ರಧ್ವಜ ಆರಿಸಬಾರ್ದು, ಆರಿಸಿದ್ದೀರಾ. ಬೆಳಗ್ಗೆ ಆರಿಸ್ಬೇಕಾಗಿತ್ತು, ಆರಿಸಿಲ್ಲ. ಮತ್ತು ಏಕಾಏಕಿ ಯಾವುದೇ ರೀತಿಯಾದ ಒಂದು ಮೊಳ ಹೂವನೂ ಹಾಕಿಲ್ಲ. ಒಂದು ಮೊಳ ಹನುಮಂತನ ಧ್ವಜ ತೆಗಿಬೇಕು, ಅದಕ್ಕೋಸ್ಕರ ರಾಷ್ಟ್ರಧ್ವಜದ ದುರುಪಯೋಗ ಮಾಡಿದ್ದಾರೆ. ಅದು ವೈಲೇಷನ್. ಕಾನೂನು ಪ್ರಕಾರ ಆ ರೀತಿ ಧ್ವಜ ಹಾಕೋಕ್ಕೆ ಅವಕಾಶ ಇಲ್ಲ. ನೀವು ಮಾಡಿದ್ದೀರಾ. ರಾಷ್ಟ್ರಧ್ವಜಕ್ಕೆ ಮತ್ತು ಹನುಮನ ಧ್ವಜಕ್ಕೆ ಅವಮಾನ ಮಾಡಿರೋದ್ರಿಂದ ರಾಜ್ಯದ ಜನರ ಕ್ಷಮೆಯನ್ನ ಕಾಂಗ್ರೆಸ್ ಸರ್ಕಾರ ಕೇಳಬೇಕು ಅಂತೇಳಿ ಆಗ್ರಹನ ಮಾಡ್ತಾ ಇದ್ದೀವಿ.